ನಟ ದರ್ಶನ್ ಪರ ಸಚಿವರೊಬ್ಬರಿಂದ ಬ್ಯಾಟಿಂಗ್ ಸಿಎಂ ಸಿದ್ದರಾಮಯ್ಯರಿಂದ ಸಚಿವರಿಗೆ ತರಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮನಗರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅದೆಲ್ಲವೂ ಕೂಡ ಊಹಾಪೋಹ. ನಮ್ಮ ಗೃಹ ಇಲಾಖೆ ಬಿಗಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರು. ನಟ ದರ್ಶನ್ ಪರ ಸಚಿವರೊಬ್ಬರಿಂದ ಬ್ಯಾಟಿಂಗ್, ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಸಚಿವರಿಗೆ ತರಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಮನಗರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಹಾಗಾದ್ರೆ ಏನ್ ಸ್ಪಷ್ಟನೆ ನೀಡಿದ್ದಾರೆ ಅಂತ ನೋಡೋದಾದ್ರೆ ಅದೆಲ್ಲ ಕೂಡ ಊಹಾಪೋಹ. ನಮ್ಮ ಗೃಹ ಇಲಾಖೆ ಬಿಗಿ ಬಂದೋಬಸ್ತಾಗಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ದರ್ಶನ್ ಹಾಗೂ ಸಹಚರರಿಗೆ ಕಾನೂನು ರೀತಿಯ ಕ್ರಮ ಕೂಡ ಆಗಿದೆ. ನಟ ದರ್ಶನ್ ಪರವಾಗಿ ಏನು ಸಚಿವರೊಬ್ಬರಿಂದ ಬ್ಯಾಟಿಂಗ್ ಆಗಿತ್ತು, ಅವರು ಪರವಾಗಿ ವಹಿಸಿಕೊಂಡು ಮಾತನಾಡಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ತರಾಟೆಯನ್ನ ತೆಗೆದುಕೊಂಡಿದ್ರು ಆ ಸಚಿವರಿಗೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಮನಗರದಲ್ಲಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆಯನ್ನ ಕೊಡ್ತಾ ಹೋಗಿದ್ದಾರೆ. ಈ ವಿಚಾರ ಎಲ್ಲ ಕೂಡ ಊಹಾಪೋಹ, ಅಂದ್ರೆ ಸುಳ್ಳು. ನಮ್ಮ ಗೃಹ ಇಲಾಖೆ ನಿಜಕ್ಕೂ ಕೂಡ ಒಂದು ಕೆಲಸವನ್ನ ಮಾಡ್ತಿದೆ ಕಟ್ಟುನಿಟ್ಟಾಗಿ ಅನ್ನುವಂತಹ ವಿಚಾರವನ್ನ ಹೇಳಿರುವಂತದ್ದು. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಏನ್ ಹೇಳಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಸರ್, ನಟ ದರ್ಶನ್ ವಿಚಾರವಾಗಿ ಸಚಿವರೊಬ್ಬರಿಗೆ ಸಿಎಂ ತರಾಟೆ ತೆಗೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರ ಆ ಥರದ ಅದೆಲ್ಲ ಊಹಾಪೋಹಗಳು. ಆಮೇಲೆ ನಮ್ಮ ಗೃಹ ಇಲಾಖೆ ಅಷ್ಟು ಬಿಗಿಯಾಗಿಲ್ಲ ಅಂತೇಳಿದರೆ ದರ್ಶನ್ ಅವರು ಮತ್ತು ಅವ್ರ ಜೊತೆಯಲ್ಲಿರ್ತಕ್ಕಂಥ ಸಹಚರರು ಎಲ್ರಿಗೂ ಕೂಡ ಎಲ್ರ ಮೇಲೂ ಚಾರ್ಜ್ ಶೀಟ್ ಆಗೋ ಹಂತಕ್ಕೆ ಆಗಾಗಲೇ ಬಂದ್ಬಿಟ್ಟಿದೆ. ಗೃಹ ಇಲಾಖೆ ಬಿಗಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ಕೆಲವು ಊಹಾಪೋಹಗಳು ಅಷ್ಟೇ. ಸರ್, ನಟ ದರ್ಶನ್ ವಿಚಾರವಾಗಿ ಸಚಿವರೊಬ್ಬರಿಗೆ ಸಿಎಂ ತರಾಟೆ ತೆಗೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರ ಆ ಥರದ ಅದೆಲ್ಲ ಊಹಾಪೋಹಗಳು. ಆಮೇಲೆ ನಮ್ಮ ಗೃಹ ಇಲಾಖೆ ಅಷ್ಟು ಬಿಗಿಯಾಗಿಲ್ಲ ಅಂತೇಳಿದರೆ ದರ್ಶನ್ ಅವರು ಮತ್ತು ಅವ್ರ ಜೊತೆಯಲ್ಲಿರ್ತಕ್ಕಂಥ ಸಹಚರರು ಎಲ್ರಿಗೂ ಕೂಡ ಎಲ್ರ ಮೇಲೂ ಚಾರ್ಜ್ ಶೀಟ್ ಆಗೋ ಹಂತಕ್ಕೆ ಆಗಾಗಲೇ ಬಂದ್ಬಿಟ್ಟಿದೆ. ಗೃಹ ಇಲಾಖೆ ಬಿಗಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ಕೆಲವು ಊಹಾಪೋಹಗಳು ಅಷ್ಟೇ. ಸರ್, ನಟ ದರ್ಶನ್ ವಿಚಾರವಾಗಿ ಸಚಿವರೊಬ್ಬರಿಗೆ ಸಿಎಂ ತರಾಟೆ ತೆಗೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.